ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು. ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮಾರ್ಕೆರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ ಮೇ 16ಕ್ಕೆ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ಬಹಳ ಮುಖ್ಯವಾದ ಒಂದು ಸಂಗತಿ ಕಳೆದ ವಾರ ನಡೆದದ್ದು ಆಪರೇಷನ್ ಸಿಂಧೂರ. ಅಭೂತಪೂರ್ವ ಯಶಸ್ಸಿನೊಂದಿಗೆ ಭಾರತ ಯಶಸ್ವಿಯಾದ ಒಂದು ಕಾರ್ಯಾಚರಣೆಯನ್ನು ನಡೆಸಿದೆ. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಸಾಥ್ ಕೊಡಲೇಬೇಕಾಗುತ್ತೆ. ಯಾವ ರೀತಿಯಾಗಿ ಸಾಥ್ ಕೊಡೋದು ಅಂದರೆ ಸುಳ್ಳು ಸುದ್ದಿಗಳನ್ನು ಹರಡದೇ ಇರೋದು. ಇದನ್ನು ನಾವು ಮಾಡೋಣ ಅಲ್ವಾ? ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಈ ಒಂದು ಕಾರ್ಯಕ್ರಮವನ್ನು ಈ ಆಪರೇಷನ್ ಸಿಂಧೂರ ಯಶಸ್ಸಿನ ಜೊತೆಗೆ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಗೆ ಕಳೆದ ವಾರ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ, ಶಾಸ್ತ್ರೀನಾಥ್ ಕಪೂರ್ ಅಂದ್ರೆ ಯಾರು ಅಂತ. ಅದಕ್ಕೂ ಕೂಡ ಉತ್ತರವನ್ನ ನೋಡೋಣ. ಬನ್ನಿ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡಿದರೆ, ಕನ್ನಡದಲ್ಲಿ 10 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಹಿಂದಿಯಲ್ಲಿ 4, ತೆಲುಗುವಲ್ಲಿ 3, ತಮಿಳಲ್ಲಿ 3, ಮಲಯಾಳಂನಲ್ಲಿ 4, ಇಂಗ್ಲಿಷಲ್ಲಿ 2, ಒಟ್ಟು 26 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಹಾಗಾದ್ರೆ ಒಂದೊಂದಾಗಿ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದಾವೆ ಅಂತ ನೋಡೋದ್ರಾಗೆ, ಇಲ್ಲಿ ಮೊದಲನೆಯದಾಗಿ ನಾವು ಕನ್ನಡ ಸಿನಿಮಾಗಳು 10 ಕನ್ನಡ ಸಿನಿಮಾಗಳು ತೆರೆ ಕಾಣ್ತಾ ಇರೋದು ಈ ಬಾರಿ. ಅದರಲ್ಲಿ ಮೊಟ್ಟ ಮೊದಲನೆಯ ಸಿನಿಮಾ ದಿ ಅನ್ನುವಂತಹ ಒಂದು ಸಿನಿಮಾ. ನೋಡಿ, ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಿ ಅನ್ನುವಂತಹ ಒಂದು ಸಿನಿಮಾ. ದಿ ಅನ್ನುವಂತಹ ಒಂದೇ ಅಕ್ಷರದ ಸಿನಿಮಾ ಮೇ 16ಕ್ಕೆ ಬಿಡುಗಡೆ ಆಗ್ತಾ ಇದೆ. ಲವ್ ಸ್ಟೋರಿಯ ಈ ಸಿನಿಮಾ ಒಂದು ಡಾಲರ್ ಸುತ್ತ ನಡೆಯುವ ಘಟನೆಗಳ ಸುತ್ತ ಹೆಣೆದ ಒಂದು ಕಥೆಯಾಗಿದೆ. VDK ಸಿನಿಮಾಸ್ ನಿರ್ಮಾಣ ಮಾಡಿದ್ದು ವಿನಯ್ ವಾಸುದೇವ್ ನಾಯಕನಾಗಿ ಹಾಗೂ ನಿರ್ದೇಶಕರಾಗಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಅವರಿಗೆ ದಿಶಾ ರಮೇಶ್ ಜೊತೆಯಾಗಿದ್ದಾರೆ. ದಿಶಾ ರಮೇಶ್ ಅಂದರೆ ಹೆಸರಾಂತ ನಟ ರಮೇಶ್ ಅವರ ಮಗಳು ದಿಶಾ ರಮೇಶ್ ಮಂಡ್ಯ, ನಿಮಗೆಲ್ಲರಿಗೂ ಕೂಡ ಚಿರಪರಿತರು. ಅವರ ಮಗಳು ಮೊಟ್ಟ ಮೊದಲನೇ ಬಾರಿ ಈ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದಿಷ್ಟು ವರ್ಷಗಳ ಅನುಭವವಿರುವ ವಿನಯ್ ಈಗ ಈ ಸಿನಿಮಾ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ. ತುಮಕೂರು, ಮೈಸೂರು, ಮೂಡುಗೆರೆ, ಚಿಕ್ಕಮಗಳೂರು, ಹೊನ್ನಾವರ, ಉತ್ತರ ಕನ್ನಡ, ಬೆಂಗಳೂರು ಹಾಗೂ ಕೇರಳದಲ್ಲಿ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ. ಛಾಯಾಗ್ರಹಣವನ್ನ ಆಲನ್ ಭರತ್, ಸಂಕಲನವನ್ನ ಸಿದ್ಧಾರ್ಥ ಆರ್ ನಾಯಕ್, ಸಂಗೀತವನ್ನ UM ಸ್ಟೀವನ್ ಸತೀಶ್ ಹಾಗೂ ಗೀತ ರಚನೆಯನ್ನ ಕವಿರಾಜ್ ಹಾಗೂ ವಿನಯ್ ಮಾಡಿದ್ದಾರೆ. ಸಾಹಸವನ್ನ ಚಂದ್ರು ಬಂಡೆಯವರು ಮಾಡಿದ್ದಾರೆ. ಕೊರಿಯೋಗ್ರಫಿ ಅಶ್ವಿನಿ ಉಮಾಪತಿ. ತಾರಾಗಣದಲ್ಲಿ ವಿನಯ್, ದಿಶಾ ರಮೇಶ್, ಹರಿಣಿ, ಬಾಲ ರಾಜವಾಡಿ, ನಾಗೇಂದ್ರ ಅರಸ್, ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರು, ಶರಣ್, ಸುರೇಶ್ ಬಾಬು, ಗಣೇಶ್ ಹಾಗೂ ಕಲಾರತಿ ಮಹಾದೇವ್ ಅವರು ಅಭಿನಯಿಸಿದ್ದಾರೆ. ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನ ಮುಂದಿನ ಸಿನಿಮಾ ಬಗ್ಗೆ ನೋಡೋದಾದ್ರೆ, ಇದೊಂದು ಟಕೀಲಾ ಅನ್ನುವಂತಹ ಒಂದು ಸಿನಿಮಾ. ಅದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ. ಟಕೀಲಾ ಅನ್ನುವಂತಹ ಒಂದು ಸಿನಿಮಾ. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಇದು ಕಿಕ್ಕೋ ಕಿಕ್ಕು ಅನ್ನುವಂಥ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಈ ಸಿನಿಮಾ ಬರ್ತಾ ಇದೆ. ಜೀವನದಲ್ಲಿ ಮನುಷ್ಯನಿಗೆ ಸಿಕ್ಕ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಚಟಗಳು ಅತಿಯಾದಾಗ ಏನ್ ಬೇಕಾದ್ರೂ ಆಗ್ಬೋದು. ಡ್ರಗ್ಸ್ ಅನ್ನೋದು ಒಂದು ಸುಳಿ ಇದ್ದ ಹಾಗೆ. ಅದನ್ನ ಕುತೂಹಲದಿಂದ ಮುಟ್ಟಿ ನೋಡೋ ಪ್ರಯತ್ನ ಕೂಡ ಮಾಡಬಾರ್ದು ಅನ್ನೋದರ ಸುತ್ತ ತಿರುಗುವ ಈ ಕಥೆ ಟಕೀಲಾ. ಝೆಡ್, ಹೂ ಅಂತೀಯ ಉಹು ಅಂತೀಯ, ಮೀಸೆ ಚಿಗುರಿದಾಗ ಅಂತಹ ಸಿನಿಮಾಗಳ ನಿರ್ದೇಶನ ಮಾಡಿರುವಂತಹ ಕೆ ಪ್ರವೀಣ್ ನಾಯಕ್ ಬಹಳ ದಿನಗಳ ನಂತರ ಮತ್ತೆ ಆಕ್ಷನ್ ಕಟ್ ಹೇಳಿದ್ದಾರೆ. ಶ್ರೀ ಸಿದ್ಧಿವಿನಾಯಕ ಫಿಲಮ್ಸ್ ಲಾಂಛನದಲ್ಲಿ ಮರಡಿಹಳ್ಳಿ ನಾಗಚಂದ್ರ ಅವರು ನಿರ್ಮಾಣ ಮಾಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಧರ್ಮ ಕೀರ್ತಿರಾಜ್ ನಾಯಕನಾಗಿ, ನಿಖಿತಾ ಸ್ವಾಮಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸಿನಿಮಾದ ಟೈಟಲ್ ಸಾಂಗ್ ಬಿಡುಗಡೆಯಾದ ಒಂದೇ ದಿನದಲ್ಲಿ 1.5 ಲಕ್ಷ ವೀಕ್ಷಣೆಯಾಗಿದ್ದು ದೊಡ್ಡ ಸುದ್ದಿ. ಛಾಯಾಗ್ರಹಣವನ್ನ PKH ದಾಸ್, ಎಡಿಟಿಂಗ್ ನಾಗೇಂದ್ರ ಅರಸ್, ಸಂಕಲನವನ್ನ ಗಿರೀಶ್, ಕಲಾ ನಿರ್ದೇಶನವನ್ನ ಪ್ರಶಾಂತ್, ಸಂಗೀತವನ್ನ ರೇಣುಕುಮಾರ್, ಸಹ ನಿರ್ಮಾಣ ರಾಮರೆಡ್ಡಿ,
ತಾರಾಗಣದಲ್ಲಿ ಧರ್ಮ ಕೀರ್ತಿರಾಜ್, ನಿಖಿತಾ ಸ್ವಾಮಿ, ನಾಗೇಂದ್ರ ಅರಸ್, ಕೋಟೆ ಪ್ರಭಾಕರ್, ಸುಮನ್, ಜಯರಾಜ್, ಸುಷ್ಮಿತಾ, ಪ್ರವೀಣ್ ನಾಯಕ್ ಅವರು ಇದ್ದಾರೆ. ಈ ಸಿನಿಮಾಕ್ಕೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಬಗ್ಗೆ ನೋಡೋದಾದ್ರೆ, ಇದೊಂದು ರಿದಮ್ ಅನ್ನುವಂಥ ಒಂದು ಸಿನಿಮಾ. ಪೋಸ್ಟರ್ ಇದೆ ನೋಡಿ, ರಿದಮ್ ಅನ್ನುವಂಥ ಒಂದು ಸಿನಿಮಾ. ರಿದಮ್ ಅಂದ್ರೆ ನಿಮಗೆ ಗೊತ್ತಾಗ್ಬೋದು, ಇದೊಂದು ಸಂಗೀತ ಪ್ರಧಾನವಾದಂತಹ ಒಂದು ಸಿನಿಮಾ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂತ. ತಾಯಿಯೇ ಗೊತ್ತಿಲ್ಲದ ಹುಡುಗನ ಪ್ರೀತಿಸುವ ಕಥೆ ಇದು ರಿದಮ್. ಒಂದಿಷ್ಟು ಫೈಟು, ಪಂಚಿಂಗ್ ಡೈಲಾಗ್ಗಳ ಮಧ್ಯೆ ಸೆಂಟಿಮೆಂಟ್ ಡೈಲಾಗ್ಗಳನ್ನು ಹೊಂದಿದೆ. ಮಂಜು ಮೂವೀಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ, ಕಥೆ, ಗೀತ ರಚನೆ, ನಿರ್ದೇಶನದ ಜೊತೆಗೆ ನಾಯಕ ನಟನಾಗಿ ಮಂಜು ಮಿಲನ್ ಮಿಂಚಿದ್ದಾರೆ. ಮೇಘಶ್ರೀ ನಾಯಕಿಯಾಗಿದ್ದಾರೆ. ಸಂಗೀತವನ್ನ ಎ.ಟಿ. ರವೀಶ್, ಛಾಯಾಗ್ರಹಣವನ್ನ ಅಚ್ಚು ಸುರೇಶ್, ಮಂಜುನಾಥ್ ಹಾಗೂ ಯೋಗೇಶ್ 3 ಜನ ಸೇರಿ ಮಾಡಿದ್ದಾರೆ. ಆಕ್ಷನ್ ಡೈರೆಕ್ಟರ್ ಅಲ್ಟಿಮೇಟ್ ಶಿವು. ತಾರಾಗಣದಲ್ಲಿ ಮಂಜು ಮಿಲನ್, ಮೇಘಶ್ರೀ, ಸುಮನ್, ವಿನಯ ಪ್ರಸಾದ್, ಶ್ರೀನಿವಾಸ್ ಮೂರ್ತಿ, ಮುಖ್ಯಮಂತ್ರಿ ಚಂದ್ರು, ಭವ್ಯ, ಬ್ಯಾಂಕ್ ಜನಾರ್ದನ್, ಎಸ್ ಶಿವರಾಮ್ ಹಾಗೂ ಸುಂದರ ವೀಣಾ ಇಷ್ಟು ಜನ ಈ ಸಿನಿಮಾದಲ್ಲಿದ್ದಾರೆ. ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ. ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನನ್ನದೊಂದು ವಿನಂತಿ. ಇನ್ನು ಮುಂದಿನ ಸಿನಿಮಾಗೆ ಹೋಗೋದಾದ್ರೆ, ಇದೊಂದು ಬಂಡೆ ಸಾಹೇಬ್ ಅನ್ನುವಂಥ ಒಂದು ಸಿನಿಮಾ. ಇದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ. ಬಂಡೆ ಸಾಹೇಬ್ ಅನ್ನುವಂಥ ಒಂದು ಸಿನಿಮಾ. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ನೋಡಿ, ಕೆಲವು ವರ್ಷಗಳ ಹಿಂದೆ ಗುಲ್ಬರ್ಗಾದಲ್ಲಿ ರೌಡಿ ಶೀಟರ್ ಮುನ್ನಾನನ್ನ ಸೆರೆ ಹಿಡಿಯೋ ಸಂದರ್ಭದಲ್ಲಿ ಶೂಟೌಟ್ಗೆ ಬಲಿಯಾದ ಹುತಾತ್ಮ ಪೊಲೀಸ್ ಅಧಿಕಾರಿ PSI ಮಲ್ಲಿಕಾರ್ಜುನ ಬಂಡೆ ಅವರ ಕುರಿತಾದ ನೈಜ ಘಟನೆ ಆಧಾರಿತ ಸಿನಿಮಾ ಈ ಬಂಡೆ ಸಾಹೇಬ. ಮಲ್ಲಿಗೆ ಸಿನಿ ಕಂಬೈನ್ಸ್ ಲಾಂಛನದಲ್ಲಿ ಗೋಪಣ್ಣ ದೊಡ್ಮನಿ, ಕಮಲಾ ದೊಡ್ಮನಿ ಹಾಗೂ ಮಾಲಾವಿ ಕೋರಳ್ಳಿ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಕುರುಕ್ಷೇತ್ರ, ದಿ ವಿಲನ್ ಸೇರಿದಂತೆ ಕೆಲವು ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಚಿನ್ಮಯ್ ರಾಮ್ ಅವರಿಗೆ ಬಂಡೆ ಸಾಹೇಬ್ ಮೊದಲ ನಿರ್ದೇಶನದ ಚಿತ್ರ. ಪಂಟ್ರು, ಟೋನಿ ಚಿತ್ರದಲ್ಲಿ ನಟಿಸಿದ್ದ, ಕೃಷ್ಣ ರುಕ್ಮಿಣಿ ಸೇರಿದಂತೆ ಹಲವಾರು ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿದ್ದ ಸಂತೋಷ್ ರಾಮ್ ಅವರು ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಈ ನಾಯಕನ ಪಾತ್ರದಲ್ಲಿದ್ದಾರೆ. ಮಾಡೆಲಿಂಗ್ ಕ್ಷೇತ್ರದ ಕಾವ್ಯ ಭರದ್ವಾಜ್ ಈ ಚಿತ್ರದ ನಾಯಕಿ. ಚಿತ್ರದ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರುವ ವೀರಣ್ಣ ಕೊರಳ್ಳಿ ಈ ಚಿತ್ರಕ್ಕೆ ಕಥೆ, ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಬರೆದಿದ್ದಾರೆ. ಛಾಯಾಗ್ರಹಣ ಮುಂಜಾನೆ ಮಂಜು, ಸಂಕಲನ ಶೇಷಾಚಲ್, ಸಾಹಸ ನಿರ್ದೇಶನ ಚಂದ್ರು ಬಂಡೆ, ಸಂಗೀತ MS ತ್ಯಾಗರಾಜ್. ತಾರಾಗಣದಲ್ಲಿ ಸಂತೋಷ್ ರಾಮ್, ಕಾವ್ಯ ಭರದ್ವಾಜ್, ವೀರಣ್ಣ ಕೊರಳ್ಳಿ, ಬಿರಾದರ್ ಹಾಗೂ ಸಿಂಬಾ ಅವರಿದ್ದಾರೆ. ದಯವಿಟ್ಟು ಈ ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದಿನ ಸಿನಿಮಾವನ್ನ ನಾವು ನೋಡೋದಾದ್ರೆ, ಲವ್ ಯು ಅನ್ನುವಂಥ ಒಂದು ಸಿನಿಮಾ. ಏನಿದು ವಿಶೇಷವಾಗಿದೆಯಲ್ಲ ಲವ್ ಯು ಅನ್ನೋದು? ಹೌದು, ಇದೊಂದು ವಿಶೇಷವಾದ ಸಿನಿಮಾ ಅಂತಾನೆ ಹೇಳಬೇಕು. ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಸಿನಿಮಾ. ಇದೇನು ಅಂದ್ರೆ, ಇದು ಪ್ರೇಮಿಗಳ ವಿಷಯ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡು ಬಂದಿರುವಂತಹ ಸಿನಿಮಾ. ಕನ್ನಡ ಸಿನಿಮಾ ರಂಗದಲ್ಲಿ ವಿಶ್ವದ ಮೊದಲ ಪೂರ್ಣ ಪ್ರಮಾಣದ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಮಾಡಿರುವಂತಹ ಒಂದು ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. KPM ಸ್ಟುಡಿಯೋ ಬ್ಯಾನರ್ ಅಡಿಯಲ್ಲಿ S ನರಸಿಂಹಮೂರ್ತಿಯವರು ಈ ಸಿನಿಮಾವನ್ನ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ. AI ಕ್ರಿಯೇಟಿವಿಟಿ ಜೊತೆ ಕೋಡನ್ನ ತಂತ್ರಜ್ಞ ಎಂಜಿನಿಯರ್ ನೂತನ್ ಅವರು ಬರೆದಿದ್ದಾರೆ. ಸುಂದರರಾಜ್ ಗುಂಡೂರಾವ್ ಚಿತ್ರದ ಕ್ರಿಯೇಟಿವಿಟಿಗೆ ಪ್ರಮುಖರಾಗಿದ್ದಾರೆ. ಒಟ್ಟು 95 ನಿಮಿಷಗಳ ಈ ಸಿನಿಮಾ AI ನಿಂದ ತಯಾರಾಗಿದೆ. ಸುಮಾರು 30 AI ಟೂಲ್ಸ್, ಲೈಸೆನ್ಸ್ ಹಾಗೂ ಸಾಫ್ಟ್ವೇರ್ ವೆಚ್ಚ ಸೇರಿ ಒಟ್ಟು 10 ಲಕ್ಷ ರೂಪಾಯಿಗಳು ಈ ಸಿನಿಮಾಗೆ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. 12 ಹಾಡುಗಳನ್ನೊಳಗೊಂಡ 95 ನಿಮಿಷಗಳ ಈ ಸಿನಿಮಾ ತೆಗೆದುಕೊಂಡ ಸಮಯ 6 ತಿಂಗಳು. ಇದೊಂದು ವಿಶೇಷ ಅಲ್ವೇ? ನಾವು ಕೂಡ ಈ ಸಿನಿಮಾ ನೋಡೋಣ, ನೀವು ಕೂಡ ಹೋಗಿ ನೋಡಿ, ಹೊಸ ಪ್ರಯತ್ನಗಳನ್ನ ಬೆಂಬಲಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಮತ್ತೊಂದು ನನ್ನ ಅರಿಕೆ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ, ಅರಿಂದಮ್ ಅನ್ನುವಂಥ ಒಂದು ಸಿನಿಮಾ. ಇದರ ಪೋಸ್ಟರ್ ಇಲ್ಲಿದೆ. ಅರಿಂದಮ್ ಅನ್ನುವಂಥ ಒಂದು ಸಿನಿಮಾ ಇದೇನಪ್ಪ ಅಂದ್ರೆ, ಇದೊಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ.
ಅರಿಂದಮ್ ಅಂದ್ರೆ ಶತ್ರುಗಳನ್ನ ನಾಶ ಮಾಡಿ ಉಳಿಯುವ ವೀರ ಅಂತ ಹೇಳುವ ಈ ಟ್ರೈಲರ್ನ ಮೊದಲ ಸಾಲುಗಳು ಇದೊಂದು ಭರ್ಜರಿ ಆಕ್ಷನ್ ಇಂದ ಕೂಡಿದೆ ಅಂತ ತಿಳಿಸ್ಕೊಡುತ್ತೆ. ಜೊತೆಗೆ ಅಮ್ಮನ ಮಮತೆ, ಪ್ರೇಯಸಿಯ ಪ್ರೀತಿಯನ್ನು ಕಾಣಬಹುದು, ಹುಡುಗಿಯರನ್ನ ಮಾರಾಟ ಮಾಡುವ ಗ್ಯಾಂಗ್, ಅದರ ಜೊತೆ ಹೋರಾಡುವ ಹೀರೋ, ಹೀಗೆ ಹೊಡೆದಾಟ ಬಡಿದಾಟಕ್ಕೆ ಈ ಸಿನಿಮಾದಲ್ಲಿ ಏನೂ ಕಮ್ಮಿ ಇಲ್ಲ. ಎ ರಾಯಲ್ ಆರ್ಚ್ ಸಿನಿಮಾಸ್ ಬ್ಯಾನರ್ ನಡಿಯಲ್ಲಿ KLC ನಿರ್ಮಾಣ ಮಾಡಿರುವ ಈ ಸಿನಿಮಾಗೆ ಸವಾದ್ ಎಂ ಹಾಗೂ ಕಲ್ಕಿ ಅಗಸ್ತ್ಯ ನಿರ್ದೇಶನ ಮಾಡಿದ್ದಾರೆ. ನಿರ್ದೇಶನದ ಜೊತೆಗೆ ಕಲ್ಕಿ ಅಗಸ್ತ್ಯ ಅವರು ನಾಯಕನಾಗಿ ಕೂಡ ಅಭಿನಯಿಸಿದ್ದಾರೆ. ಸಂಕಲನವನ್ನ ನಂದನ್, ಗಣೇಶ ಹಾಗೂ ಜಯೇಂದ್ರ ಅವರು ಮಾಡಿದ್ದಾರೆ. ಸಂಭಾಷಣೆ ಸವಾದ್ ಎಂ, ಸಂಗೀತ ಸಂತೋಷ್ ಜೋಶ್ವಾ, ತಾರಾಗಣದಲ್ಲಿ ಕಲ್ಕಿ ಅಗಸ್ತ್ಯ, ಶ್ವೇತಾ ಭಟ್ ಕಾರವಾರ್ ಅವರಿದ್ದಾರೆ. ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ತೇನೆ. ಮುಂದಿನ ಸಿನಿಮಾ ಲೈಟ್ ಹೌಸ್ ಅಂತ, ಅದರ ಒಂದು ಪೋಸ್ಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೈಟ್ ಹೌಸ್ ಅಂದ್ರೆ ನಿಮಗೆ ಗೊತ್ತಾಗ್ಬೋದು, ಹಡಗುಗಳಿಗೆ ಮಾರ್ಗದರ್ಶನ ನೀಡುವಂತಹ ಸ್ತಂಭವನ್ನ ಸಮುದ್ರದಲ್ಲಿ ನಿಲ್ಲಿಸಿರ್ತಾರೆ. ಇದು ಸರಿಯಾದ ಅರ್ಥ ಈ ಲೈಟ್ ಹೌಸ್ ಅನ್ನುವಂಥದ್ದು. ಏನಪ್ಪ ಹಾಗಾದ್ರೆ ಈ ಕಥೆ ಅಂದ್ರೆ, ಇದೊಂದು 12 ವರ್ಷದ ಬಾಲಕನ ಕಥೆ. ಆತ ತನ್ನ ಕಣ್ಣಿಲ್ಲದ ಸಹೋದರಿಗೆ ಕಣ್ಣು ಕೊಡಿಸುವಲ್ಲಿ ಕಷ್ಟಪಡ್ತಾನೆ. ದಾನಿಯನ್ನು ಹುಡುಕುವ ಅವರ ತಂಗಿಯ ಜೊತೆಗಿನ ಪ್ರೀತಿಯ ಕಥೆಯೇ ಈ ಲೈಟ್ ಹೌಸ್. ಅವರಿಗೆ ಲೈಟ್ ಹೌಸ್ ದಾರಿ ಕೊಡ್ತಾ ನೀವು ಸಿನಿಮಾ ನೋಡಿ ಅರ್ಥಕೊಳ್ಳಿ. ಇನ್ನು ಅಮ್ಚಿ ಕ್ರಿಯೇಷನ್ಸ್ ಹಾಗೂ ಅಸ್ತ್ರ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿಯಲ್ಲಿ ದತ್ತಾತ್ರೇಯ ಪಾಟ್ಕರ್ ಅವರು ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಸಂದೀಪ್ ಕಾಮತ್, ಅಜಯ್ ಕಾರು ಅವರು ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ವಿಜಯ್ ಪ್ರಕಾಶ್, ವಾಸುಕಿ ವೈಭವ್, ಪೃಥ್ವಿ ಭಟ್, ರಿಯಾ ಹೆಗ್ಡೆ ಅವರು ಹಾಡುಗಳನ್ನ ಹೇಳಿದ್ದಾರೆ. ಸಂಗೀತವನ್ನ ಕಾರ್ತಿಕ್ ಮುಲ್ಕಿ, ಛಾಯಾಗ್ರಹಣ ಹಾಗೂ ಸಂಕಲನವನ್ನ ಪ್ರಜ್ವಲ್ ಸುವರ್ಣ ಅವರು ಮಾಡಿದ್ದಾರೆ. ತಾರಾಗಣದಲ್ಲಿ ವಿಜಯ್ ಸೋಭರಾಜ್ ಪೌರ್, ಮಾನಸಿ ಸುಧೀರ್, ಪ್ರಕಾಶ್ ತುಮ್ಮಿನಾಡ್, ದೀಪಕ್ ರೈ ಪಾಣಾಜೆ, ಅಂಬರ್, ರಾಹುಲ್ ಅಮೀನ್, ಶೈಲಶ್ರೀ ಮುಲ್ಕಿ, ಶೀತಲ್ ನಾಯಕ್, ನಮಿತಾ ಕಿರಣ್, ಅಚಲ್ ಗಣೇಶ್ ಬಂಗೇರ ಹಾಗೂ ಅಪೂರ್ವ ಮಾಲಾ ಅವರು ಇದರಲ್ಲಿ ಅಭಿನಯಿಸಿದ್ದಾರೆ. ದಯವಿಟ್ಟು ಈ ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಇನ್ನು ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಅದರ ಪೋಸ್ಟರ್ನ ನಾನು ತೋರಿಸ್ಬಿಡ್ತೀನಿ. ಉದಯ ಸೂರ್ಯ ಅನ್ನುವಂಥ ಒಂದು ಸಿನಿಮಾ. ಉದಯ ಸೂರ್ಯ ಅನ್ನುವಂಥ ಸಿನಿಮಾ, ಇದರ ಟ್ಯಾಗ್ಲೈನು ಭರ್ಜರಿಯಾಗಿದೆ. ಏನು ಹೇಳ್ತಾರೆ ಗೊತ್ತಾ ಇವರು? ಸುಮ್ಮನಿದ್ರೆ ಮೂನ್, ರೈಸ್ ಆದರೆ ಸನ್ ಅಂತೆ. ಟ್ರೈಲರ್ ನೋಡಿದ್ರೆ ಇದೊಂದು ಹಳ್ಳಿಯಲ್ಲಿ ನಡೆಯುವ ರಾಜಕೀಯ, ಮೇಲು ಕೀಳು, ಹದಿಹರೆಯದ ಹುಡುಗ ಹುಡುಗಿಯರ ಲವ್, ಹೊಡೆದಾಟಗಳು ಎಲ್ಲವನ್ನ ಒಳಗೊಂಡಂತ ಒಂದು ಸಿನಿಮಾ. ಶ್ರೀ ಸಿದ್ದೇಶ್ವರ ಫಿಲ್ಮ್ಸ್ ಅವರ ಚೊಚ್ಚಲ ಸಿನಿಮಾವನ್ನ SP ಮಂಜುನಾಥ್, ಸುನೀಲ್ ಎಂ ಹಾಗೂ ಹರೀಶ್ HS ನಿರ್ಮಾಣ ಮಾಡಿದ್ದಾರೆ. SS ಪ್ರಕಾಶ್ ರಾಜ್ ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಸಂಗೀತವನ್ನ ಯಶವಂತ್ ಭೂಪತಿ, ಸಂಕಲನವನ್ನ ಮಲ್ಲಿ ಡಿ. ತಾರಾಗಣದಲ್ಲಿ SS ಪ್ರಕಾಶ್ ರಾಜ್, ಜೈರಾಜ್ ಗೌಡಿ ಹುಳಿಯಾರ್, ಜೀವಾ, ಮಹೇಶ್, ದಾನಂ ಪೊಲೀಸ್, ಶಿವಮೊಗ್ಗ ರಾಮಣ್ಣ, ತನು ಪ್ರಸಾದ್, ಪ್ರಶಾಂತ್ ಜೈ, ಪ್ರಶಾಂತ್ ಪಾವರ್, ಲಾವಣ್ಯ ಗಂಗಾಧರಯ್ಯ, ತ್ರಿವೇಣಿ ಕೆ, ವೈಷ್ಣವಿ ಶಿವಮೊಗ್ಗ, ಅನು, ಡಾಕ್ಟರ್ ತನುಜಾ, ಪ್ರಭಾಕರ್ ಹುಡಿಯಾರ್, ಇಷ್ಟು ಜನ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಈ ಸಿನಿಮಾಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ಇನ್ನು ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಶ್ರೀ ಭೀಮಸತಿ ಅನ್ನುವಂಥ ಒಂದು ಸಿನಿಮಾ. ಭೀಮಸತಿ ಅನ್ನುವಂಥ ಒಂದು ಸಿನಿಮಾ ಏನು ಈ ಸಿನಿಮಾ ಅಂದ್ರೆ ನೋಡಿ, ಈ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರುವ ಎಣ್ಣೆಗೆರೆಯ ಶ್ರೀ ಭೀಮಾಸತಿ ತೀರ್ಥರಾಜ ಸ್ವಾಮಿ ದೇವತೆಗಳ ಪುಣ್ಯಕ್ಷೇತ್ರವಾಗಿ ಬಂಜಾರ ಜನಾಂಗದ ಭಕ್ತಿ ಭಾವದ ಶಕ್ತಿ ಕೇಂದ್ರ. ಆ ದೇವಸ್ಥಾನದಲ್ಲಿರುವ ಆರಾಧ್ಯ ದೈವ ಶ್ರೀ ಭೀಮಾಸತಿ ದೇವತೆಯ ಕುರಿತು ಮಾಡಿದ ಸಿನಿಮಾನೇ ಈ ಶ್ರೀ ಭೀಮಾಸತಿ. ಬಿಡುಗಡೆ ಮಾಡಿರುವ ಟ್ರೈಲರ್ ಬಂಜಾರ ಭಾಷೆಯಲ್ಲಿದೆ.
ನಾಯಕ್ ಫಿಲ್ಮ್ಸ್ ಅಡಿಯಲ್ಲಿ ಈ ಸಿನಿಮಾವನ್ನ ರಾಮನಾಯಕ್ ನಿರ್ಮಾಣ ಮಾಡಿದ್ದಾರೆ ಹಾಗೂ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಂಡ್ರ ಪ್ರಕಾರ ಇದರಲ್ಲಿ ಒಂದೇ ಫ್ಯಾಮಿಲಿಯ ತುಂಬಾ ಜನಗಳು ಸೇರಿ ಈ ಒಂದು ಸಿನಿಮಾವನ್ನ ಅಭಿನಯಿಸಿದ್ದಾರೆ, ಹಲವಾರು ಸ್ತರಗಳಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಛಾಯಾಗ್ರಹಣವನ್ನ ಕೇಶವ್ ಆರ್ ನಾಯಕ್, ಸಂಕಲನವನ್ನ ಅನಿತಾ ಆರ್ ನಾಯಕ್, ತಾರಾಗಣದಲ್ಲಿ ಅನಿತಾ ಆರ್ ನಾಯಕ್, ಗೀತಾ ಆರ್ ನಾಯಕ್, ಬಾಲಾಜಿ ಆರ್ ನಾಯಕ್, ರವಿ ಶ್ರೀ ಮಾರುತಿ, ನಮಿತಾ ಸಿ ನಾಯಕ್, ಚನ್ನಕೇಶವ್ ನಾಯಕ್, ಶಕುಂತಲಾ ಬಾಯಿ, ವಿಷ್ಣು ಸಿ ನಾಯಕ್ ಇವರೆಲ್ಲ ಇದ್ದಾರೆ. ಈ ಒಂದು ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರವನ್ನು ಕೂಡ ನಾವು ಚಿತ್ರಮಂದಿರಕ್ಕೆ ಹೋಗಿ ಆ ಒಂದು ಸಿನಿಮಾವನ್ನ ನಾವು ಬೆಂಬಲಿಸೋಣ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇನ್ನ ಮತ್ತೊಂದು ಸಿನಿಮಾ ಮಂಡ್ಯ ಅನ್ನುವಂಥದ್ದು. ಇದು ಮರು ಬಿಡುಗಡೆ ಆಗ್ತಾ ಇರತಕ್ಕಂತಹ ಒಂದು ಸಿನಿಮಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವ ಮಂಡ್ಯ ಈ ಮೊದಲು ಇದು 2006ರಲ್ಲಿ ಬಿಡುಗಡೆಯಾಗಿತ್ತು. ಮೇ 16ರಂದು ಈಗ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಹದಿಹರೆಯದ ಯುವಕನೊಬ್ಬ ತನ್ನೂರು ಮಂಡ್ಯದಲ್ಲಿ ಆದ ರಕ್ತಪಾತದ ನಂತರ ಬಲವಂತವಾಗಿ ನಗರಕ್ಕೆ ಬರ್ತಾನೆ. ಆಮೇಲೆ ಆತ ತನ್ನೂರಿಗೆ ಬಹಳ ದಿನಗಳ ನಂತರ ಹಿಂತಿರುಗಿದಾಗ ತನ್ನ ಜನರಿಗೋಸ್ಕರ ಮಾಡುವ ಜನಪರ ಕೆಲಸಗಳ ಕಥಾಗುಚ್ಛನೇ ಈ ಮಂಡ್ಯ ಅನ್ನುವಂಥ ಸಿನಿಮಾ. ಈ ಸಿನಿಮಾ ಸಾಕಷ್ಟು ಆಕ್ಷನ್ಗಳನ್ನು ಇದ್ದು 2006ರಲ್ಲಿ ಸದ್ದು ಕೂಡ ಮಾಡಿತ್ತು. ಪುರುಷೋತ್ತಮರಾವ್ ಅವರ ಕಥೆಯನ್ನ ಓಂ ಪ್ರಕಾಶ್ ರಾವ್ ಬಂಡವಾಳ ಹೂಡಿ ನಿರ್ದೇಶನ ಮಾಡಿದ್ರು. ಇದು 2004ರಲ್ಲಿ ತೆರೆ ಕಂಡಿದ್ದ ತೆಲುಗು ಸಿನಿಮಾ ಸಾಂಬಾದ ರಿಮೇಕ್ ಕೂಡ ಹೌದು. ಛಾಯಾಗ್ರಹಣವನ್ನ ಅಂಜಲಿ ನಾಗರಾಜ್, ಸಂಕಲನವನ್ನ ವಿ ಮನೋಹರ್, ಸಂಗೀತವನ್ನ ಗುರುಕಿರಣ್, ತಾರಾಗಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಕ್ಷಿತಾ ಹಾಗೂ ರಾಧಿಕಾ ಅವರಿದ್ದಾರೆ. ನೋಡಿ, ಇವಿಷ್ಟು 10 ಸಿನಿಮಾಗಳು ಈ ವಾರ ಕನ್ನಡದಲ್ಲಿ ತೆರೆ ಕಾಣ್ತಾ ಇರೋದು. ಇವೆಲ್ಲ ಸಿನಿಮಾಗಳಿಗೂ FMC ವತಿಯಿಂದ ಕಾಕಾದ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಎಲ್ಲ ಸಿನಿಮಾಗಳು ಯಶಸ್ವಿಯಾಗಲಿ. ದಯವಿಟ್ಟು ಎಲ್ಲರೂ ಕೂಡ ಈ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ಸಾಕಷ್ಟು ನ್ಯೂಸ್ ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಯಾವ ಥಿಯೇಟರ್ಗಳಲ್ಲಿ ಈ ಸಿನಿಮಾ ಇದೆ ಅಂತ ನೀವು ತಿಳಿದುಕೊಂಡು ಬುಕ್ ಮಾಡಿಕೊಂಡು ಸಿನಿಮಾಗಳನ್ನು ನೋಡಿ ಸಿನಿಮಾ ಉದ್ಯಮವನ್ನು ಉಳಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಇನ್ನು ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಹಿಂದಿಯಲ್ಲಿ ಈ ಬಾರಿ 4 ಸಿನಿಮಾಗಳು ಬರ್ತಾ ಇದೆ. ಸುಸ್ವಾಗತಂ ಕುಶಾಮ್ದೀದ್ ಅನ್ನುವಂಥದ್ದು, ಪುಣೆ ಹೈವೇ ಅನ್ನುವಂಥದ್ದು, ರೋಮಿಯೋ S3 ಅನ್ನುವಂಥದ್ದು ಹಾಗೂ ಮಕಾಮ್ ಅನ್ನುವಂತಹ 4 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ತೆಲುಗುನಲ್ಲಿ 3 ಸಿನಿಮಾಗಳು, 11 ಅಂತ, ಇನ್ನೊಂದು 23 ಅನ್ನುವಂಥದ್ದು, ಇನ್ನೊಂದು ಮನ ಕುಟುಂಬಂ ಅನ್ನುವಂತಹ 3 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಆಮೇಲೆ ತಮಿಳು ಭಾಷೆಯಲ್ಲಿ 3 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಡೆವಿಲ್ಸ್ ಡಬಲ್ ನೆಕ್ಸ್ಟ್ ಲೆವೆಲ್ ಅನ್ನುವಂಥದ್ದು, ಮಾಮನ್ ಅನ್ನುವಂಥದ್ದು, ಜೋರ್ ಕಾಯ್ ಕಟ್ಟಂಗ ಅನ್ನುವಂಥ ಸಿನಿಮಾ. ಆಮೇಲೆ ಮಲಯಾಳಂನಲ್ಲಿ 4 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಗಾಡ್ ಅನ್ನುವಂಥದ್ದು, ಲವ್ಲಿ 3D ಅನ್ನುವಂಥದ್ದು, ಒರು ಉಡಕ್ಕನ್ ಪ್ರಣಯಂ ಪರ್ವಂ ಅನ್ನುವಂಥದ್ದು, ಸಂಶಯಂ ಅನ್ನುವಂಥ ಒಂದು ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಇಂಗ್ಲಿಷ್ನಲ್ಲಿ 2 ಸಿನಿಮಾಗಳು, ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ ಅನ್ನುವಂಥದ್ದು, ಆಮೇಲೆ ಮಿಷನ್ ಇಂಪಾಸಿಬಲ್ ದಿ ಫೈನಲ್ ರೆಕನಿಂಗ್ ಅನ್ನುವಂಥ ಒಂದು ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಒಟ್ಟು ಈ ವಾರ 24 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹರಸಿ ಅಂತ ಕೇಳ್ತೇನೆ. ಇನ್ನು ರೋಚಕವಾದ ಒಂದು ಘಟ್ಟ, ಕಳೆದ ಬಾರಿ ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ. ತೆರೆಮರೆಯ ರೋಚಕ ಕಥೆಗಳ ನಿಮ್ಮೆಲ್ಲರಿಗೂ ಇಷ್ಟವಾಗುವ ಒಂದು ಘಟ್ಟ ಬಂದಿದೆ. ಕಳೆದ ವಾರದ ಪ್ರಶ್ನೆ ಏನಂದ್ರೆ, ನೋಡಿ, ಮೇ 4 ಅಂತಾರಾಷ್ಟ್ರೀಯ ನಿರ್ದೇಶಕರ ದಿನ. ಹಲವು ಕನಸುಗಳ ಬೆನ್ನು ಹತ್ತಿ ಸಾಕಾರ ಮಾಡಿಕೊಳ್ಳೋದ್ರಲ್ಲಿ ಅವರ ಶ್ರಮ ಅಪಾರ. ಅವ್ರು ಕೇಳೋದೇನು, ಪ್ರೇಕ್ಷಕರ ಕರತಾಡನ, ಮೆಚ್ಚುಗೆ ಅಷ್ಟೇ ಅಲ್ವಾ? ಅದರಿಂದ ಎಷ್ಟೇ ಕಷ್ಟ ಆದರೂ ತಮ್ಮ ಕನಸುಗಳ ನನಸಿಗೋಸ್ಕರ ತನ್ಮೂಲಕ ಪ್ರೇಕ್ಷಕರ ಮನರಂಜನೆಗೆ ಶ್ರಮಿಸುವ ಎಲ್ಲ ನಿರ್ದೇಶಕರಿಗೂ FMCಯಿಂದ ಅಭಿನಂದನೆಗಳು. ಈ ನಿಟ್ಟಿನಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಹೆಸರಾಂತ ನಿರ್ದೇಶಕರೊಬ್ಬರ ಕುರಿತು ಈ ವಾರದ ಪ್ರಶ್ನೆ. ಏನಪ್ಪ ಈ ಪ್ರಶ್ನೆ ಅಂದ್ರೆ, ಹಿಂದಿ ಚಿತ್ರರಂಗದಲ್ಲಿ ಅತ್ಯಂತ ಹೆಸರು ಮಾಡಿದ ನಿರ್ದೇಶಕರ ಮೂಲ ಹೆಸರು ಶಾಸ್ತ್ರಿನಾಥ್ ಕಪೂರ್. ಅವರು ಯಾವ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾರೆ ಅಂತ ಇದನ್ನು ನಾವು ಕಳೆದ ಬಾರಿ ಕೇಳಿದ್ವಿ.
ಇದಕ್ಕೆ ಉತ್ತರವನ್ನ ನಾವು ನೋಡೋಣ. ಜೀನಾ ಯಹಾ ಮರ್ನಾ ಯಹಾ ಇಸ್ಕೆ ಸಿವಾ ಜಾನಾ ಕಹಾ. ಈ ಹಾಡನ್ನು ಕೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಯಾರು ಅಂತ. ಹೌದು, ಈ ಸಾಲುಗಳೇ ಸಾಕು ಆ ವ್ಯಕ್ತಿ ಯಾರು ಅಂತ ಹೇಳೋಕೆ. ಸಿನಿ ರಸಿಕರ ಮನ ಗೆದ್ದ ನಿರ್ದೇಶಕ, ನಟ, ನಿರ್ಮಾಪಕ, ದಿ ಶೋ ಮ್ಯಾನ್ ಅಂತ ಕರೆಸಿಕೊಂಡ ರಾಜ್ ಕಪೂರ್ ಅವರ ಮೂಲ ಹೆಸರು ಶಾಸ್ತ್ರಿನಾಥ್ ಕಪೂರ್. ನಂತರದ ದಿನಗಳಲ್ಲಿ ಅವರು ರಣಬೀರ್ ರಾಜ್ ಕಪೂರ್ ಅಂತ ಬದಲಾಯಿಸಿಕೊಂಡ್ರು. ಅವರ ಮೊಮ್ಮಗ ಕೂಡ ಈಗ ರಣಬೀರ್ ಕಪೂರ್ ಅನ್ನೋ ಹೆಸರಿಂದನೇ ತುಂಬಾ ಹೆಸರನ್ನ ಮಾಡಿದ್ದಾರೆ. 1942 ಡಿಸೆಂಬರ್ 14ರಂದು ಈಗಿನ ಪಾಕಿಸ್ತಾನದ ಪೇಶಾವರದಲ್ಲಿ ಹುಟ್ಟಿದವರು. ಭಾರತೀಯ ನಾಟಕ, ರಂಗಮಂದಿರ ಹಾಗೂ ಹಿಂದಿ ಚಲನಚಿತ್ರೋದ್ಯಮದ ಹರಿಕಾರರಾಗಿದ್ದ ಪೃಥ್ವಿರಾಜ್ ಕಪೂರ್ ಇವರ ತಂದೆ ಮತ್ತು ರಾಮ್ ಸಾರ್ನಿ ದೇವಿ ಕಪೂರ್ ಅವರು ಇವರ ತಾಯಿ. 1935ರಲ್ಲಿ ಇನ್ಕಿಲಾಬ್ ಚಿತ್ರದ ಮೂಲಕ 11ನೇ ವಯಸ್ಸಿನಲ್ಲಿ ಇವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. 1947ರಲ್ಲಿ ಬಿಡುಗಡೆಯಾದ ನೀಲ್ ಕಮಲ್ ಸಿನಿಮಾದಲ್ಲಿ ಮೊದಲ ಬಾರಿ ನಾಯಕನಾಗಿ ಪಾತ್ರ ಮಾಡಿದ್ರು. ಮಧುಬಾಲ ಈ ಸಿನಿಮಾದಲ್ಲಿ ನಾಯಕಿಯಾಗಿದ್ರು. ಈ ಸಿನಿಮಾ ಇವರಿಗೆ ಭಾರಿ ಯಶಸ್ಸನ್ನು ತಂದುಕೊಡ್ತು. 1948ರಲ್ಲಿ ಬಿಡುಗಡೆಯಾದ ಆಗ್ ಸಿನಿಮಾ ರಾಜ್ ಕಪೂರ್ ಅವರ ಮೊದಲ ನಿರ್ದೇಶನದ ಸಿನಿಮಾ. ನರ್ಗೀಸ್ ಅವ್ರ ಜೊತೆಗೆ ಅವರು ನಟಿಸಿದ್ರು. ಬರ್ಸಾತ್ ಅವರಿಗೆ ತುಂಬಾ ದೊಡ್ಡ ಬ್ರೇಕ್ ಕೊಟ್ಟಂತ ಸಿನಿಮಾ. ಈ ಯಶಸ್ಸು ರಾಜ್ ಕಪೂರ್ ಅವರಿಗೆ ಚಂಬೂರ್ನಲ್ಲಿ RK ಸ್ಟುಡಿಯೋ ಖರೀದಿ ಮಾಡಲು ಅವಕಾಶ ಮಾಡಿಕೊಡ್ತು. ಆವಾರದ ಡ್ರೀಮ್ ಸೀಕ್ವೆನ್ಸ್ ಈ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡಿದಂತಹ ಮೊದಲ ದೃಶ್ಯ. ಯೂಟ್ಯೂಬಲ್ಲಿ ಆವಾರ ಡ್ರೀಮ್ ಸೀಕ್ವೆನ್ಸ್ ಅಂತ ನೀವು ಹಾಕಿ ಈಗಲೂ ಕೂಡ ಅದನ್ನ ನೋಡಬಹುದು. ನೋಡಿ, 1951ರಲ್ಲಿಯೇ ಆಗಿನ ಸೀಮಿತ ತಂತ್ರಜ್ಞಾನದಲ್ಲಿ ಅವರು ಎಂತೆಂಥ ಪ್ರಯೋಗ ಮಾಡಿದ್ದಾರೆ ಅಂತ ಈ ವಿಡಿಯೋ ನೋಡಿ ನೀವು ತಿಳ್ಕೋಬಹುದು. 1949ರಲ್ಲಿ ಮೆಹಬೂಬ್ ಖಾನ್ರ ಪ್ರಚಂಡ ಯಶಸ್ಸು ಪಡೆದಂತಹ ಅಂದಾಜ್ ಚಿತ್ರದಲ್ಲಿ ಮತ್ತೊಮ್ಮೆ ನಟಿ ನರ್ಗೀಸ್ ಹಾಗೂ ದಿಲೀಪ್ ಕುಮಾರ್ ಜೊತೆ ನಾಯಕನಾಗಿ ನಟಿಸಿ ಗೆದ್ದಿರುವುದು ಇವರು ನಟನಾಗಿ ಪಡೆದ ಮೊದಲ ಅಭೂತಪೂರ್ವ ಯಶಸ್ಸು. ಆಮೇಲೆ ಇವರು ನಿರ್ಮಾಣ, ನಿರ್ದೇಶನ ಮತ್ತು ನಟನಾಗಿ ಮುಂದುವರೆದು 1951ರಲ್ಲಿ ಆವಾರ, 1955ರಲ್ಲಿ ಶ್ರೀ 420, 1956ರಲ್ಲಿ ಚೋರಿ ಚೋರಿ ಹಾಗೂ 1960ರಲ್ಲಿ ಜಿಸ್ ದೇಶ್ ಮೇ ಗಂಗಾ ಬಹತಿ ಹೈ ಎನ್ನುವಂತಹ ಗಲ್ಲಾಪೆಟ್ಟಿಗೆ ಕೊಳ್ಳೆ ಹೊಡೆದ ಹಲವು ಚಿತ್ರಗಳನ್ನ ಹೊರಗೆ ತಂದರು. 1964ರಲ್ಲಿ ಸಂಗಮ್ ಚಿತ್ರವು ಇವರ ಪ್ರಪ್ರಥಮ ಬಣ್ಣದ ಸಿನಿಮಾ ಆಗಿತ್ತು. 1970ರಲ್ಲಿ ಮಹತ್ವಾಕಾಂಕ್ಷೆಯ ಚಿತ್ರ ಮೇರಾ ನಾಮ್ ಜೋಕರ್ ತೆರೆ ಕಂಡಿತ್ತು. ಇದು ಮುಗಿಯಲು ಸುಮಾರು 6 ವರ್ಷಗಳ ಹೆಚ್ಚಿನ ಸಮಯವನ್ನ ತಗೊಳ್ತು. ನಿರೀಕ್ಷಿತ ಹಣ ಗಳಿಸಿದ ಈ ಸಿನಿಮಾದಿಂದ ರಾಜ್ ಕಪೂರ್ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಬೇಕಾಯಿತು. ಈ ಮೂಲಕ ಅವರು ಹಿನ್ನಡೆ ಕಂಡರೂ ಕೂಡ ರಾಜ್ ಕಪೂರ್ಗೆ ಮೇರಾ ನಾಮ್ ಜೋಕರ್ ಅತಿ ಪ್ರೀತಿಯ ಸಿನಿಮಾ. ನಾವು ಇವತ್ತು ನೋಡ್ತಾ ಇದ್ದೀವಿ, ಸಾಕಷ್ಟು ಸಿನಿಮಾಗಳು ಹೆಚ್ಚು ಹಣ ಮಾಡದೆ ತೋಪಾಗುವಂತಹ ಪರಿಸ್ಥಿತಿಗಳಲ್ಲಿ ನಾವಿದ್ದೀವಿ. ಆ ಸಮಯದಲ್ಲಿ ನಾವು ಈ ಒಂದು ರಾಜ್ ಕಪೂರ್ ಅವರ ಮಾತನ್ನು ನೆನಪಿಸ್ಕೊಳ್ಬೇಕು. ಮೇರಾ ನಾಮ್ ಜೋಕರ್ ಅನ್ನುವಂಥ ಸಿನಿಮಾ ಅದು ಸಾಕಷ್ಟು ಹಣವನ್ನು ಗಳಿಸಲಿಲ್ಲ, ಆದರೆ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ರು. ಆ ಸಮಯದಲ್ಲಿ ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ ಎಲ್ಲರೂ ಕೂಡ ಅವರಿಗೆ ಬೇಕಾದ ಸಂಭಾವನೆಯ ಅರ್ಧದಷ್ಟು ಹಣವನ್ನು ತೆಗೆದುಕೊಂಡು ಮುಂದಿನ ಚಿತ್ರವನ್ನು ಮಾಡುವುದಕ್ಕೆ ಅವರಿಗೆ ಪ್ರೇರೇಪಣೆ ಮಾಡಿತು. ಅಂಥದ್ದನ್ನ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳಲ್ಲಿಯೂ ಕೂಡ ನಾವು ಎಲ್ಲ ಚಿತ್ರರಂಗದ ನಟರಿರ್ಬೋದು, ತಂತ್ರಜ್ಞರಿರ್ಬೋದು, ಎಲ್ಲರೂ ಅಳವಡಿಸಿಕೊಳ್ಬೇಕು. ಇದೊಂದು ದೊಡ್ಡದಾದಂತಹ ಪಾಠ. ರಾಜ್ ಕಪೂರ್ ಅವರು ಮುಂದೆ ಸಿನಿಮಾಗಳನ್ನು ಮಾಡಲಿಕ್ಕೆ ಇದೇ ಮುಖ್ಯವಾದಂತಹ ಕಾರಣ. ಯಾಕೆಂದ್ರೆ ಎಲ್ಲರ ಬೆಂಬಲ ಇದ್ರೆ ಮಾತ್ರ ಒಂದು ಸಿನಿಮಾ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬಾಲಿವುಡ್ನಲ್ಲಿ ಚಾರ್ಲಿ ಚಾಪ್ಲಿನ್ ನಟನೆಯನ್ನ ನೆನಪು ಮಾಡಿದ ಖ್ಯಾತಿ ರಾಜ್ ಕಪೂರ್ ಅವ್ರಿಗೆ ಸಲ್ಲುತ್ತೆ. 1971ರಲ್ಲಿ ತನ್ನ ಹಿರಿಯ ಮಗ ರಣಧೀರ್ ಕಪೂರ್ ನಟ ಹಾಗೂ ನಿರ್ದೇಶಕನಾಗಿ ಪ್ರಥಮ ಬಾರಿಗೆ ಹೊರತಂದ ಆ ಕಲ್ ಆಜ್ ಔರ್ ಕಲ್ ಅನ್ನುವಂಥ ಸಿನಿಮಾದಲ್ಲಿ ರಣಧೀರ್ ಜೊತೆ ರಾಜ್ ಸಹನಟನಾಗಿ ಅಭಿನಯಿಸ್ತಾರೆ. ಈ ಸಿನಿಮಾದಲ್ಲಿ ಇವರು ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ಇವರ ತಂದೆ ಪೃಥ್ವಿರಾಜ್ ಕಪೂರ್ ಹಾಗೂ ರಣಧೀರರ ಪತ್ನಿ ಬಬಿತಾ ಕೂಡ ಅಭಿನಯಿಸಿದ್ರು. ಇಲ್ಲಿಂದ ಮುಂದಕ್ಕೆ ಹೆಚ್ಚಿನ ಗಮನವನ್ನ ಚಿತ್ರ ನಿರ್ಮಾಣ ಹಾಗೂ ನಿರ್ದೇಶನಗಳಿಗೆ ಮೀಸಲಿಟ್ಟರು.
1971 ಬಾಬ್ಬಿ ಚಿತ್ರದ ನಿರ್ಮಾಣ ಹಾಗೂ ನಿರ್ದೇಶನವನ್ನ ತಾವೇ ಮಾಡುವ ಮೂಲಕ ಎರಡನೇ ಪುತ್ರ ರಿಷಿ ಕಪೂರ್ ವೃತ್ತಿ ಭವಿಷ್ಯವನ್ನ ರೂಪಿಸಿದರು. ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಪ್ರಚಂಡ ಯಶಸ್ಸನ್ನ ಪಡೆಯುವುದರ ಜೊತೆಗೆ ತಾರೆ ಡಿಂಪಲ್ ಕಪಾಡಿಯಾರನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿತು. 1970 ಕೊನೆಯಾರ್ಧದಲ್ಲಿ ಇವರು ಮಹಿಳಾ ಪ್ರಧಾನ ಚಿತ್ರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಅಂತಹ ಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನಗಳಿಗೆ ಗಮನ ಇತ್ತರು. ಇವುಗಳಲ್ಲಿ 1978ರಲ್ಲಿ ಜೀನತ್ ಅಮಾನ್ ಜೊತೆಗಿನ ಸತ್ಯಂ ಶಿವಂ ಸುಂದರಂ, ಪದ್ಮಿನಿ ಕೊಲ್ಹಾಪುರೆ ಜೊತೆಗಿನ ಪ್ರೇಮ್ ರೋಗ್ ಮತ್ತು 1985ರಲ್ಲಿ ಮಂದಾಕಿನಿಯನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ರಾಮ್ ತೇರಿ ಗಂಗಾ ಮೈಲಿ ಯಶಸ್ವಿ ಚಿತ್ರಗಳು. 1982ರಲ್ಲಿ ರಾಜ್ ಕಪೂರ್ ಕಾಣಿಸಿಕೊಂಡ ಕೊನೆಯ ಚಿತ್ರ ವಕೀಲ್ ಬಾಬು. 1984ರಲ್ಲಿ ಬಿಡುಗಡೆಯಾದ ದೂರದರ್ಶನಕ್ಕಾಗಿ ಬ್ರಿಟಿಷರು ತಯಾರಿಸಿದ ಕಿರುಚಿತ್ರ ಕಿಮ್ ಇವರ ನಟನೆಯ ಕೊನೆಯ ಕಿರುಚಿತ್ರ. ರಾಜ್ ಕಪೂರ್ ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆಯನ್ನ ಪರಿಗಣಿಸಿ ಭಾರತ ಸರ್ಕಾರ ಇವರನ್ನ 1971ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 9 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಸ್ಟಾರ್ಡಸ್ಟ್ನ ಸಹಸ್ರಮಾನದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಹಾಗೂ ಸ್ಟಾರ್ ಸ್ಕ್ರೀನ್ನ ಸಹಸ್ರಮಾನದ ಆಕರ್ಷಕ ವ್ಯಕ್ತಿ ಅನ್ನುವಂತಹ ಹಲವಾರು ಪ್ರಶಸ್ತಿಗಳನ್ನ ಇವರಿಗೆ ನೀಡಿದ್ದೇವೆ. ನೋಡಿ, ತಮ್ಮ ಅಂತ್ಯಕಾಲದಲ್ಲಿಯೂ ಕೂಡ ಇಂಡಿಯಾ ಪಾಕಿಸ್ತಾನ್ ಆಧಾರಿತ ಪ್ರೇಮ ಕತೆ ಹೆನ್ನಾ ಚಿತ್ರಕ್ಕಾಗಿ ಇವರು ಕೆಲಸ ಮಾಡ್ತಾ ಇದ್ರು. ನಂತರದಲ್ಲಿ ಇವರ ಮಗ ರಣಧೀರ್ ಕಪೂರ್ ಈ ಚಿತ್ರವನ್ನ ಪೂರ್ಣಗೊಳಿಸಿದ್ದು ಇದು 1991ರಲ್ಲಿ ಬಿಡುಗಡೆಯಾಗಿ ಸಾಕಷ್ಟು ಯಶಸ್ಸನ್ನ ಕಂಡಿದ್ದು ಒಂದು ಇತಿಹಾಸ ಕೂಡ. ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದ ಸಂದರ್ಭ ಬಹಳ ರೋಚಕವಾಗಿದೆ. ಈ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನ ಇವರಿಗೆ ನೀಡೋ ಸಂದರ್ಭದಲ್ಲಿ ಇವರ ಸಹೋದರರಾದ ಶಮ್ಮಿ ಕಪೂರ್ ಹಾಗೂ ಶಶಿ ಕಪೂರ್ ಉಪಸ್ಥಿತರಿದ್ದರು. ನೆರೆದ ಜನಸಮೂಹದ ಪ್ರಚಂಡ ಕರತಾಡನದ ಮಧ್ಯೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಯುತ ವೆಂಕಟರಾಮನ್ ಅವರು ರಾಜ್ ಕಪೂರ್ ಅವರ ಅಸ್ವಸ್ಥತೆಯನ್ನ ಗಮನಿಸಿ ವೇದಿಕೆಯಿಂದ ತಾವೇ ಕೆಳಗಿಳಿದು ಅವರು ಎಲ್ಲಿದ್ರೋ ಅಲ್ಲಿಗೆ ಹೋಗಿ ಚಪ್ಪಾಳೆಯ ಗುಡುಗಿನ ಮಧ್ಯೆ ಅವರಿಗೆ ಈ ಪ್ರಶಸ್ತಿಯನ್ನ ಹಸ್ತಾಂತರಿಸ್ತಾರೆ. ನೋಡಿ, ಆ ಕ್ಷಣವೇ ರಾಜ್ ಕಪೂರ್ ಕುಸಿದು ಬೀಳ್ತಾರೆ. ತಕ್ಷಣ ಅವ್ರನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಚಿಕಿತ್ಸೆಗಾಗಿ ಸೇರಿಸ್ತಾರೆ. ದೇಶದ ಪ್ರಸಿದ್ಧ ಹೃದಯ ತಜ್ಞರು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅವ್ರನ್ನ ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ರಾಜ್ ಕಪೂರ್ 1988ರಲ್ಲಿ ಅವರ 63ನೇ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಅಗಲ್ತಾರೆ. ಮುಖೇಶ್ ಕಂಠದೊಂದಿಗೆ ರಾಜ್ ಕಪೂರ್ ಅವರ ನಟನೆ ಇಂದಿಗೂ ಜನಮಾನಸದಲ್ಲಿ ಅಜರಾಮರ. ಶಂಕರ್ ಜೈಕಿಶನ್ ಇವರ ಆಯ್ಕೆಯ ಸಂಗೀತ ನಿರ್ದೇಶಕ. ದಿಲ್ ಕಾ ಹಾಲ ಸುನೆ ದಿಲ್ ವಾಲಾ, ಆಜಾ ಸನಂ ಮಧುರ ಚಾಂದಿನಿ ಮೇ ಹಮ್, ಏ ರಾತ್ ಭೀಗಿ ಭೀಗಿ, ಏ ಭಾಯ್ ಜರಾ ದೇಖ್ ಕೆ ಚಲೋ, ಪ್ಯಾರ್ ಹುವಾ ಹೈ. ಈ ಹಾಡುಗಳನ್ನು ಗುಣಗುಣಿಸುವಾಗ ರಾಜ್ ಕಪೂರ್ ನಮಗೆ ಖಂಡಿತವಾಗೂ ನೆನಪಾಗ್ತಾರೆ. ಇಂತಹ ಅದ್ಭುತ ಕನಸುಗಾರ ನಿರ್ದೇಶಕರನ್ನ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಡೇ ಅಂದರೆ ಅಂತಾರಾಷ್ಟ್ರೀಯ ನಿರ್ದೇಶಕರ ದಿನದಂದು ಸ್ಮರಿಸೋದು ಒಂದು ದೊಡ್ಡ ಭಾಗ್ಯ ಅಲ್ವೇ? ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಮಧು ಜೋಶಿಯವರು. ಅವರು ಪ್ರತಿ ಬಾರಿಯೂ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಸರಿಯಾದ ಉತ್ತರಗಳನ್ನು ನೀಡ್ತಾ ಇದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇರೆ ಎಲ್ಲರೂ ಕೂಡ ಈ ಪ್ರಶ್ನೆಗಳನ್ನು ಕೇಳಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೀಡಿ, ಜೊತೆಗೆ ನೀವು ರಿಯಲ್ ಮೆರ್ಕೆರ ಕಡೆಯಿಂದ ಗಿಫ್ಟ್ ಹ್ಯಾಂಪರನ್ನು ಕೂಡ ಪಡ್ಕೋಬಹುದು. ನೋಡಿ, ಈ ವಾರದ ಪ್ರಶ್ನೆ ಏನು ಅಂದರೆ ಇದು ಕೂಡ ಒಂದು ನಿರ್ದೇಶಕರ ಬಗ್ಗೆನೇ ಇದೆ. ಯಾಕೆಂದರೆ ಮೇ ತಿಂಗಳು ನಿರ್ದೇಶಕರ ದಿನ ಇರುವ ತಿಂಗಳು, ಹೀಗಾಗಿ ಈ ಪ್ರಶ್ನೆ ಕೂಡ ಒಬ್ಬ ನಿರ್ದೇಶಕರಿಗೆ ಸಂಬಂಧಪಟ್ಟಿದ್ದು. ನೋಡಿ, ಶುಭ್ರವೇಷ್ಟಿ ರಾಮಸ್ವಾಮಯ್ಯ ಸೀತಾರಾಮ್ ಶರ್ಮಾ ಅನ್ನೋದು ಕನ್ನಡದ ಹೆಸರಾಂತ ನಿರ್ದೇಶಕರ ಮೂಲ ಹೆಸರು. ಹಾಗಾದರೆ ಅವರು ಯಾವ ಹೆಸರಿಂದ ನಮಗೆಲ್ಲರಿಗೂ ಚಿರಪರಿಚಿತ? ನಿಮ್ಮ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ. ಮತ್ತೆ ಮುಂದಿನ ವಾರ ನಾನು ನಿಮ್ಮ ಜೊತೆಗೆ ರಿಯಲ್ ಮರ್ಕೆರಾದ ಸಹಯೋಗದೊಂದಿಗೆ ಹಲವಾರು ವಿಷಯಗಳನ್ನು ತಿಳಿಸ್ತೀನಿ. ಜೊತೆಗೆ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅನ್ನೋ ವಿಷಯವನ್ನು ಕೂಡ ನಿಮಗೆ ತಿಳಿಸ್ತೀನಿ. ನಮಸ್ಕಾರ, ಧನ್ಯವಾದ.